ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ರೈತರಿಗೆ ಎಲ್ರಿಗೂ ವಿನಂತಿಸ್ತೀನಿ, ಕಾನೂನು ರೀತಿ ನಿಮ್ಮದಿದ್ದರೆ ದಯವಿಟ್ಟು ಯಾರನ್ನೂ ಮಧ್ಯವರ್ತಿಗಳನ್ನ ಯಾರನ್ನೂ ಅವಲಂಬಿಸಬೇಡಿ. ನೀವು ದಯವಿಟ್ಟು ಇಲ್ಲಿ ಎಳ್ಳಷ್ಟು ಭ್ರಷ್ಟಾಚಾರ ಇರಲ್ಲ. ಕ್ಲಿಯರಾಗಿ ನಿಮ್ಮದು ಲೀಗಲ್ ಆಗಿ ಬಂದರೆ ನಾವು ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ. ನಮ್ಮ ಭಾಗದಲ್ಲಿ ಮಂಡಿಕಲ್ ಭಾಗದಲ್ಲಿ ಅವ್ರ ಹೆಸರು ನೀವತ್ತು ನೆನೆಸ್ಕೊತಾರೆ, ಸಾಹೇಬ್ರು ಕೊಟ್ರಪ್ಪ ನಮಗೆ ಜಾಗ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ದರ್ಖಾಸ್ತ್ ಕಮಿಟಿಯ ಸಭೆಯನ್ನು ಮಾಡಿದ್ವಿ. ನಮ್ಮ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮೇಡಮ್ ಅವರು, ಮಂಚೇನಹಳ್ಳಿ ತಹಸೀಲ್ದಾರ್ ಮೇಡಮ್ ಅವರು, ನಮ್ಮ RIಗಳು BAಗಳು ಎಲ್ಲರ ಜೊತೆ ಫಾರಮ್ 50, ಫಾರಮ್ 53, ಫಾರಮ್ 57 ಅದೇನು ಅಂತ ಹೇಳಿಬಿಟ್ಟು ಮತ್ತೆ ನಿಮಗೆ ಡೇಟಾ ಹೇಳ್ತೀನಿ. 1990ರಲ್ಲಿ ಫಾರಮ್ 50 ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ 3 ವರ್ಷಕ್ಕಿಂತ ಮುಂಚೆ ಜನರಲ್ ಅವರು, 1 ವರ್ಷಕ್ಕಿಂತ ಮುಂಚೆ SC ST ಅವರು ಪೊಸೆಷನಲ್ಲಿದ್ದರೆ ಗ್ರ್ಯಾಂಟ್ ಮಾಡ್ಬೋದು ಅಂತ, ಅದು ಫಾರಮ್ 50. ಅದಾದಮೇಲೆ 1997ನಲ್ಲಿ ಫಾರಮ್ 53 ಅಂತ ಬಂತು. ಅದಕ್ಕೂ ಸೇಮ್ ರೂಲ್, ಜನರಲ್ ಅವರಾದರೆ 3 ವರ್ಷಕ್ಕಿಂತ ಮುಂಚೆ ಪೊಸಿಷನಲ್ಲಿ ಇರಬೇಕು, SC ST ಆದರೆ 1 ವರ್ಷಕ್ಕೆ ಮುಂಚೆ ಪೊಸಿಷನಲ್ಲಿ ಇರಬೇಕು. ಫಾರಮ್ 50, ಫಾರಮ್ 53 ಆದಮೇಲೆ 2005ರಲ್ಲಿ ಫಾರಮ್ 57 ಅಂತ ಬಂತು. ಈಗ ನಾವು ಫಾರಮ್ 53 ಕ್ಲಿಯರ್ ಮಾಡಿದ್ಮೇಲೆ ಫಾರಮ್ 57ಗೆ ಹೋಗಬೇಕು. ಇದು ಫಾರಮ್ 50, ಫಾರಮ್ 53, ಫಾರಮ್ 57 ಅಂದರೆ. ಈಗ ಬೇಸ್ಡ್ ಆನ್ ಸ್ಯಾಟಲೈಟ್ ಡೇಟಾ ಇದನ್ನೆಲ್ಲ ಮಾಡಿ ನಾವು ಮೀಟಿಂಗ್ ಮಾಡಬೇಕು. ಈಗ ನಾವು ಫಾರಮ್ 53ನ ಫಸ್ಟ್ ಮೀಟಿಂಗಲ್ಲಿಟ್ಟು ಕ್ಲಿಯರ್ ಮಾಡ್ತೀವಿ. ಫಾರಮ್ 53ಯಲ್ಲಿ ಕಸಬಾ ಅಲ್ಲಿ 634 ಅರ್ಜಿ ಇದೆ. ನಂದಿ ಹೋಬಳಿಯಲ್ಲಿ ನಂದಿಯಲ್ಲಿ 1048 ಇದೆ. ಮಂಡಿಕಲ್ಲಲ್ಲಿ 592 ಇದೆ. ಇದು ಫಾರಮ್ 53. ಫಾರಮ್ 57 ಕಸಬಾ ಅಲ್ಲಿ 2909 ಇದೆ. ನಂದಿಯಲ್ಲಿ 3786 ಇದೆ. ಮಂಡಿಕಲ್ಲಲ್ಲಿ 4819 ಇದೆ. ಇದು ಫಾರಮ್ 57. ಈಗ ಅರ್ಜಿಗಳು ನಮ್ಮ ಮುಂದೆ ಇರೋದು. ಫಾರಮ್ 57ಗೆ ರೂಲ್ ಏನು ಅಂದರೆ, ಮೊದಲೆಲ್ಲ ಅವ್ರು ಎಲ್ಲಿದ್ದರೂ ಕೊಡ್ಬೋದಾಗಿತ್ತು. ಫಾರಮ್ 57 ಗೋಮಾಳದಲ್ಲಿದ್ದರೆ ಮಾತ್ರ ಅಲಾಟ್ ಮಾಡಬೇಕು ಅನ್ನೋ ರೂಲ್ ಇದೆ, ಹೊಸ ಕಾನೂನು. ಅದು ಫಾರಮ್ 50ಗೆ 53ಗೆ ಹಂಗಿರಲಿಲ್ಲ. ಗೋಮಾಳ ಅಂದರೆ ಏನು ಅಂದರೆ, ಒಂದು 100 ರಾಸುಗಳಿದ್ರೆ ಒಂದು ಊರಲ್ಲಿ 30 ಎಕರೆ ಮೀಸಲಿಡಬೇಕು. ಮತ್ತು ಮಂಚೇನಹಳ್ಳಿಗೆ ಬಂದರೆ 512 ಅರ್ಜಿಗಳು ಫಾರಮ್ 53ಯಲ್ಲಿ ಪೆಂಡಿಂಗ್ ಇದೆ. 2466 ಫಾರಮ್ 57ಅಲ್ಲಿ ಪೆಂಡಿಂಗ್ ಇದೆ. ಇವತ್ತೊಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿದ್ದೀವಿ. ಈಗ ಇದರಲ್ಲಿ ನೆಕ್ಸ್ಟ್ ಮೀಟಿಂಗ್ 1 ತಿಂಗಳಲ್ಲಿ ಇನ್ನೊಂದು ಮೀಟಿಂಗ್ ಮಾಡ್ತೀನಿ. ಇಷ್ಟಲ್ಲಿ ನಾನು ಎಲ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ. ಫಸ್ಟ್ ಮೀಟಿಂಗಲ್ಲಿ ಎಷ್ಟು ಫೈಲ್ಸ್ ಆದರೆ ಅಷ್ಟು ತೊಗೊಂಬನ್ರಪ್ಪ, ನಾವು ಬೇಗ ಕ್ಲಿಯರ್ ಮಾಡೋಣ ಅಂತ. ಅದರ ಎಕ್ಸಾಕ್ಟ್ ನಂಬರ್ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಹೇಳ್ತೀನಿ. ಈಗ ಅರ್ಜಿಗಳ ಸಂಖ್ಯೆ ಹೇಳಿದ್ದೀನಿ. ನೆಕ್ಸ್ಟ್ ಮೀಟಿಂಗಲ್ಲಿ ಎಷ್ಟು ಅರ್ಜಿಗಳು ಕ್ಲಿಯರ್ ಮಾಡುತ್ತೋ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ನಾನು ನನ್ನ ಕ್ಷೇತ್ರದ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ರೈತರಿಗೆ ಎಲ್ರಿಗೂ ವಿನಂತಿಸ್ತೀನಿ, ಕಾನೂನು ರೀತಿ ನಿಮ್ಮದಿದ್ದರೆ ದಯವಿಟ್ಟು ಯಾರನ್ನೂ ಮಧ್ಯವರ್ತಿಗಳನ್ನ ಯಾರನ್ನೂ ಅವಲಂಬಿಸಬೇಡಿ. ನೀವು ದಯವಿಟ್ಟು ಇಲ್ಲಿ ಎಳ್ಳಷ್ಟು ಭ್ರಷ್ಟಾಚಾರ ಇರಲ್ಲ. ಕ್ಲಿಯರಾಗಿ ನಿಮ್ಮದು ಲೀಗಲ್ ಆಗಿ ಬಂದರೆ ನಾವು ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ, ಕಾನೂನು ರೀತಿ ಮಾಡಿಕೊಡ್ತೀವಿ ಅಂತ ನಾನು ಇಷ್ಟು ಮಾತ್ರ ರೈತರಿಗೆ ಹೇಳಬಲ್ಲೆ. ದರ್ಖಾಸ್ತ್ ಕಮಿಟಿ ನಮ್ಮ ಬಚ್ಚೇಗೌಡ ಸಾಹೇಬ್ರ ಕಾಲದಲ್ಲಿ ಆಗಿದ್ದಿದ್ದು, ನಂತರ ಇಷ್ಟೇ ಆಗಿರಲಿಲ್ಲ. ನಾನು ನಮ್ಮ ಬಚ್ಚೇಗೌಡ ಸಾಹೇಬ್ರ ಮಾರ್ಗದರ್ಶನ ಆಶೀರ್ವಾದದಿಂದ ಈಗಿದು, ಯಾಕೆಂದರೆ ಅವರೆಷ್ಟು ತುಂಬ ಫೈಲ್ಸ್ ಇವತ್ತು ಅವ್ರ ಹೆಸರನ್ನ ನಮ್ಮ ಭಾಗದಲ್ಲಿ ಮಂಡಿಕಲ್ ಭಾಗದಲ್ಲಿ ಅವ್ರ ಹೆಸರು ನೀವತ್ತು ನೆನೆಸ್ಕೊತಾರೆ, ಸಾಹೇಬ್ರು ಕೊಟ್ರಪ್ಪ ನಮಗೆ ಜಾಗ ಅಂತ. ಸೊ ಇದನ್ನು ಆದಷ್ಟು ಬೇಗ ನೆಕ್ಸ್ಟ್ ಮೀಟಿಂಗಲ್ಲಿ ಎಷ್ಟು ಫೈಲ್ಸ್ ಮೀಟಿಂಗಿಗೆ ತರ್ತೀವಿ ಅಂತ ನಿಮ್ಗೊಂದು ಅಂದಾಜು ನೆಕ್ಸ್ಟ್ ಮೀಟಿಂಗಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಸರ್. ಇದು ತುಂಬ ಯಶಸ್ವಿಯಾಗಿದೆ, ಆದಷ್ಟು ಸ್ಪೀಡಾಗಿ ಇದನ್ನು ಮುಗಿಸ್ತೀವಿ. ನಾನು ಎರಡೂ ಕ್ಷೇತ್ರದ ತಹಸೀಲ್ದಾರ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದಷ್ಟು ಬೇಗ ಇದನ್ನು ನಿರ್ವಹಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಸರ್. ಎಸ್ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.